ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಎಲ್ಲರೂ ಕೂಡ ಹೇಗಿದ್ದೀರಾ ಸ್ನೇಹಿತರೆ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಹಂಚ್ಕೊಳ್ಳಿ ಅಂತ ಕೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋಣ ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ ಹೇಳಬೇಕು ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಏನು ಅಂದರೆ, ಟಿವಿ ನ್ಯೂಸ್ ಅಂತ ಆನ್ ಮಾಡಿದ್ರೆ ವಿರೋಧ ಪಕ್ಷದ ನಾಯಕರು ಹಾಗೆ ಕಾಂಗ್ರೆಸ್ನಲ್ಲಿರುವಂತಹ ನಾಯಕರುಗಳು ಇದ್ರ ಬಗ್ಗೆ ಸಾಕಷ್ಟು ಒಂದು ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ನಡೆದಿರುವಂತಹ ಒಂದು ಶಾಸಕಾಂಗ ಸಭೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳ್ತಾರೆ, ನಾನು ಎಲ್ಲಾ ಕಂತಿನ ಹಣವನ್ನು ಈಗಾಗಲೇ ಜಮಾ ಮಾಡಿದ್ದೀವಿ ಅಂತ. ಇದನ್ನ ಒಂದು ಮಾತನ್ನ ಬಿಜೆಪಿಯಲ್ಲಿರುವಂತಹ ಶಾಸಕರು ತಗೊಂಡು ಏನು ನಾಯಕರು ತಗೊಂಡು ಏನಂತ ಹೇಳ್ತಾರೆ, ಇಲ್ಲ ನೀವು ಗೃಹಲಕ್ಷ್ಮಿಯವರಿಗೆ ಮೋಸ ಮಾಡಿದ್ದೀರಾ, ಎಷ್ಟು ಕೋಟಿ ಹಣ ಈಗ ಆಲ್ರೆಡಿ ರಿಲೀಸ್ ಆಗಿದೆ, ಈ ಕೋಟಿ ಹಣವನ್ನ ನೀವು ಎಲ್ಲಿ ಹೋಗಿ ಹಣವನ್ನ ತಗೊಳ್ತಾ ಇದ್ದೀರಾ, ಎಲ್ಲಿ ಹೋಗಿ ಇಟ್ಟಿದ್ದೀರಾ, ಸೊ ಈ ತರ ಒಂದಿಷ್ಟು ಟೀಕೆ ಟಿಪ್ಪಣಿಗಳು ಕೂಡ ನಡೆಯುತ್ತೆ, ಒಂದಿಷ್ಟು ಮಾತು ಚರ್ಚೆಗಳು ಕೂಡ ಆಗತ್ತೆ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆಯನ್ನ ಗಮನಿಸಿದಾಗ ಕೊನೆಗೆ ಏನ್ ಹೇಳ್ತಾರೆ ಅಂದ್ರೆ, ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳ್ತಾರೆ, ಒಂದು ಬೈ ಮಿಸ್ ಆಗಿ ನಾನು ಹೇಳಿರುವಂತಹ ಮಾತು, ಇನ್ನೂ ಒಂದು 2-3 ಕಂತಿನ ಹಣ ಪೆಂಡಿಂಗ್ ಇದೆ, ಆ ಪೆಂಡಿಂಗ್ ಇರುವಂತಹ ಹಣವನ್ನು ನಾನು ಜಮಾ ಮಾಡ್ತೀನಿ, ಸೊ ಇದನ್ನ ನಿಮ್ಗೆ ತಪ್ಪಾಗಿರೋ ದಯವಿಟ್ಟು ಕ್ಷಮಿಸಿ ಅಂತ ಕೂಡ ಕೇಳ್ತಾರೆ. ಇದರ ಜೊತೆಗೆ ಡಿ.ಕೆ. ಶಿವಕುಮಾರ್ ಸರ್ ಒಂದು ಮಾತನ್ನ ಹೇಳ್ತಾರೆ, ಈ ಹಿಂದೆ ಕೂಡ ನೀವು ಬಿಜೆಪಿಯವರು ಒಂದು ಮೋದಿಜಿ ಅವರು ಒಂದು ಅಕೌಂಟನ್ನು ಓಪನ್ ಮಾಡಿ ನಾವು ಇಷ್ಟು ಲಕ್ಷ ಹಣವನ್ನು ಹಾಕ್ತೀವಿ ಅಂತ ಹೇಳಿದ್ರು, ಅಕೌಂಟ್ ಓಪನ್ ಆಯಿತು, ಯಾವುದೇ ರೀತಿ ಹಣ ಯಾವ ಜನರಿಗೂ ಬಂದಿಲ್ಲ, ನೀವು ಇದನ್ನು ಮೋಸ ಮಾಡಿಲ್ವಾ, ಈ ಹಣವನ್ನು ಫಸ್ಟ್ ವರ್ಗಾವಣೆ ಮಾಡಿ ನಾವು ಕೊಟ್ಟಿರುವಂತಹ 5 ಗ್ಯಾರಂಟಿಗಳನ್ನ ನಾವು ಹಾಕ್ತೀವಿ, ಸ್ವಲ್ಪ ಡಿಲೇ ಆಗಿರ್ಬೋದು, ಅವ್ರು ತಪ್ಪಾಗಿ ಹೇಳಿರ್ಬೋದು, ಹಣವನ್ನು ಹಾಕುವಂಥ ಕೆಲಸ ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಅದೇ ರೀತಿಯಾಗಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳ್ತಾರೆ, ಏನೋ ಒಂದು ವಿಚಾರ ಸಿಗಬೇಕು, ಅದನ್ನ ಆಡ್ಕೊಂಡು ಇವ್ರು ಇರಬೇಕು, ಅದು ಬಿಟ್ಟು ಇವ್ರಿಗೆ ಏನು ಕೆಲಸ ಇಲ್ಲ, ಇವರ ಯೋಜನೆಗಳೇ ಎಷ್ಟೊಂದು ಪೆಂಡಿಂಗ್ ಇದೆ, ಅದನ್ನ ಫಸ್ಟ್ ನಡೆಸಲಿ ಅಂತ ಹೇಳ್ತಾರೆ. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಇವತ್ತು ಗೃಹಲಕ್ಷ್ಮಿಯರಿಗೆ ಒಂದು ಪೆಂಡಿಂಗ್ ಇರುವಂತಹ ಹಣ, ಅದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ 24ನೇ ಕಂತಿನ ಹಣ ಇವತ್ತು ಬೆಳಗ್ಗೆ 12 ಗಂಟೆಯಿಂದ ಖಾತೆಗಳಿಗೆ ಹಣ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆ. ಈಗಾಗಲೇ ತುಂಬಾ ಜನ ಮಹಿಳೆಯರ ಖಾತೆಗೆ ಹಣ ಜಮಾ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಯಾರಿಗೆಲ್ಲ 22ನೇ ಕಂತಿನ ಪೆಂಡಿಂಗ್ ಇತ್ತು, 23ನೇ ಕಂತಿನ ಪೆಂಡಿಂಗ್ ಇತ್ತು, ಅದ್ರ ಜೊತೆಗೆ 24ನೇ ಕಂತಿನ ಹಣ ಏನೇನು ಬರಬೇಕಿತ್ತು ಆ ಹಣ, ಹಾಗೇನೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ 25, 26 ಅಂದ್ರೆ ಇನ್ನೂ 2 ಕಂತಿನ ಹಣ ಬಾಕಿ ಇದೆ, ಅಂದ್ರೆ 2 ಕಂತಿನ ಹಿಂದಿನ ಹಣ ಕೂಡ ಪೆಂಡಿಂಗ್ ಇದೆ. ಆ ಹಣವನ್ನು ಕೂಡ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯರ ಖಾತೆಗೆ ಜಮಾ ಆಗ್ತಾ ಇದೆ. ಇದನ್ನ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ದಾರೆ. ಈ ಹಿಂದೆ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇಂದ ಹಾಗೆ ನನ್ನ ಕಡೆಯಿಂದ ಕೂಡ ತಪ್ಪಾಗಿದೆ, ಕ್ಷಮಿಸಿ ಅಂತ ಹೇಳ್ಬಿಟ್ಟು ಈ ಮುಂದಿನ ದಿನಗಳಲ್ಲಿ ಈ ರೀತಿ ಆಗೋದಿಲ್ಲ, ನಾನು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಇನ್ಮುಂದೆ ದಿನಗಳಲ್ಲೂ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ, ಅಂದ್ರೆ ಪ್ರತಿ ತಿಂಗಳು ನಾವು ಅಪ್ಲೋಡ್ ಮಾಡ್ತೀವಿ ಅಂತ ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ಪಾಸ್ ಮಾಡಿದ್ದಾರೆ. ಅದೇ ಪ್ರಕಾರವಾಗಿ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸರ್ ಹೇಳಿದ್ದಾರೆ, ಹೌದು ಪೆಂಡಿಂಗ್ ಇರುವಂತಹ ಹಣವನ್ನ ನಾವು ಜಮಾ ಮಾಡ್ತೀವಿ ಅಂತ ಕೂಡ ಒಂದು ಮಾತನ್ನ ಹೇಳಿದ್ದಾರೆ. ಹಾಗೆ ಯಾರಿಗೆಲ್ಲ ಪೆಂಡಿಂಗ್ ಇದೆ ಹಣ ಅದೆಲ್ಲವೂ ಕೂಡ ಖಾತೆಗಳಿಗೆ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆ ಅಂತಾನೆ ಹೇಳ್ಬೋದು. ನನ್ನ ವಿಡಿಯೋನ ನೋಡ್ತಾ ಇರೋರು ಯಾರಿಗಾರು ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ಪೆಂಡಿಂಗ್ ಇದೆಯಾ, 22ನೇ ಕಂತಿನ ಹಣ ಪೆಂಡಿಂಗ್ ಇದೆಯಾ, ಹಾಗೇನೆ ಇನ್ನೂ 2 ಕಂತಿನ ಹಣ ಎಲ್ಲರಿಗೂ ಕೂಡ ಪೆಂಡಿಂಗ್ ಇರೋದು, ನಿಮಗೆ ಎಷ್ಟು ಕಂತಿನ ಹಣ ಪೆಂಡಿಂಗ್ ಇದೆಯೋ, 2,000 ಪೆಂಡಿಂಗ್ ಇದ್ರೆ 2,000, 4,000 ಪೆಂಡಿಂಗ್ ಇದ್ರೆ 4,000, 6,000 ಪೆಂಡಿಂಗ್ ಇದ್ರೆ 6,000, ಈ ರೀತಿಯಾಗಿ ಖಾತೆಗಳಿಗೆ ಹಣ ಜಮಾ ಮಾಡಲಿಕ್ಕೆ ಸರ್ಕಾರ ಡಿಸೈಡ್ ಮಾಡಿದೆ. ಅದೇ ರೀತಿಯಾಗಿ ಬೆಳಗ್ಗೆ 12 ಗಂಟೆಯಿಂದ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ನನ್ನ ವಿಡಿಯೋನ ನೋಡ್ತಾ ಇರೋರು ಯಾರಿಗಾದ್ರೂ ಎಷ್ಟು ಕಂತಿನ ಹಣ ಪೆಂಡಿಂಗ್ ಇದೆ ದಯವಿಟ್ಟು ಕಮೆಂಟ್ ಮಾಡಿ. ಅದರ ಜೊತೆಗೆ ಯಾವ ಕಂತಿನ ಹಣ ಬರಬೇಕು ಅಂತ ಕೂಡ ತಿಳಿಸ್ಕೊಡಿ. 23ನೇ ಕಂತಿನ ಹಣ ಪೆಂಡಿಂಗ್ ಇದ್ರೆ ನಿಮಗೆ ಆ ಹಣ ಬಂದಿರತ್ತೆ, ಚೆಕ್ ಮಾಡಿ. ಹಾಗೆ 23ನೇ ಕಂತಿನ ಹಣ ಆಲ್ರೆಡಿ ಜಮಾ ಆಗಿದ್ರೆ ನಿಮಗೆ 24ನೇ ಕಂತಿನ ಹಣ ಜಮಾ ಆಗಿದೆ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೀವು ಮಾಡುವಂತಹ ಪ್ರತಿಯೊಂದು ಕಮೆಂಟ್ಗಳಾಗಿರ್ಬೋದು, ಪ್ರತಿಯೊಂದು ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಬ್ಬರು ಕೂಡ ನೋಡ್ತಾ ಇರ್ತಾರೆ. ದಯವಿಟ್ಟು ನಿಮಗೆ ಎಷ್ಟು ಕಂತಿನ ಹಣ ಬಂದಿದೆ, ಎಷ್ಟು ಕಂತಿನ ಹಣ ಪೆಂಡಿಂಗ್ ಇದೆ ಅನ್ನೋದನ್ನ ಕಮೆಂಟ್ ಮಾಡ್ತಾ ಹೋಗಿ, ಯಾಕಂದ್ರೆ ನಿಮ್ಮಿಂದ ಬೇರೆಯವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ, ಹಾಗೇನೆ ಜನರು ಕೂಡ ಇದರಿಂದ
ಹೆಲ್ಪ್ಫುಲ್ ಆಗ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೀನಿ. ಇದು ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಆದರೆ ಹಣವನ್ನು ಪಡ್ಕೊತ ಇರೋರಿಗೆ ತುಂಬಾನೇ ಅನುಕೂಲ ಆಗಿದೆ, ಸ್ವಲ್ಪ ಡಿಲೇ ಆಗಿದೆ. ಅದೇ ರೀತಿ ಕಾಂಗ್ರೆಸ್ ಸರ್ಕಾರದಲ್ಲಿರುವಂಥ DK ಶಿವಕುಮಾರ್ ಸರ್ ಏನು ಹೇಳ್ತಾ ಇದ್ದಾರೆ ಅಂದರೆ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ, 5 ಮುಷ್ಟಿ ಆದ ಹಾಗೆ, ಅಂದರೆ ಕಾಂಗ್ರೆಸ್ ಇದ್ದ ಹಾಗೆ. ಸೊ ಇದು ಅನುಕೂಲ ಮಾಡಿದ್ದೀವಿ ಬಿಟ್ಟರೆ ನಾವು ಅನನುಕೂಲ ಮಾಡಿಲ್ಲ. ಸ್ವಲ್ಪ ಡಿಲೇ ಆಗ್ಬೋದು, ಬಟ್ ಹಣವನ್ನು ಡೆಫಿನೆಟ್ಲಿ ಹಾಕ್ತೀವಿ. ಈಗ ಆಲ್ರೆಡಿ ಹಣವನ್ನು ಜಮಾ ಮಾಡಿದ್ದಾರೆ. ಪ್ರತಿಯೊಬ್ಬರು ಕೂಡ ಹೋಗಿ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಉಪಯೋಗ ಆಗಿದ್ರೆ ಖಂಡಿತ ಉಪಯೋಗ ಆಗಿದೆ ಅಂತ ಕಮೆಂಟ್ ಮಾಡಿ. ಕೆಲವರು ಉಪಯೋಗ ಆಗಿಲ್ಲ, ಸಿದ್ದರಾಮಯ್ಯ ಸರ್ ರಾಜೀನಾಮೆ ಕೊಟ್ಟಿದ್ದಾರೆ, ಈ ಥರ ಊಹಾಪೋಹಗಳ ಸುದ್ದಿಗಳನ್ನು ಹಬ್ಬಿಸೋದು ಕಮ್ಮಿ ಮಾಡಿ. ಇದು ಆ ಥರ ಇದ್ದರೆ ಅದು ನಮಗಂತಲ್ಲ ನಿಮ್ಗಂತಲ್ಲ ಪ್ರಪಂಚಕ್ಕೆ ಗೊತ್ತಾಗತ್ತೆ. ಈಗ ಆಲ್ರೆಡಿ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೋ ಬೇರೆ ಸ್ಟೇಟ್ ಅವರಿಗೂ ಗೊತ್ತಾಗತ್ತೆ. ಸಿದ್ದರಾಮಯ್ಯ ಸರ್ ರಾಜೀನಾಮೆ ಕೊಟ್ಟರೆ ಯಾರೋ ಒಬ್ರಿಗೆ ಗೊತ್ತಾಗತ್ತೆ, ನೀವು ಕಮೆಂಟ್ ಪಾಸ್ ಮಾಡ್ತೀರಾ. ಈ ಬುದ್ಧಿಯನ್ನು ಫಸ್ಟ್ ಬಿಡಿ ಅಂತ ನಾನು ಕೇಳ್ಕೊತೀನಿ. ಈಗ ನನ್ನ ವಿಡಿಯೋನ ನೋಡ್ತಾ ಇರೋರಿಗೆ ಎಷ್ಟೋ ಜನಕ್ಕೆ ನನ್ನ ವಿಡಿಯೋ ನೋಡಿದ್ರೆ ಇಷ್ಟ ಆಗುತ್ತೆ, ಕೆಲವರಿಗೆ ಬೇರೆ ವಿಡಿಯೋ ನೋಡಿದ್ರೆ ಇಷ್ಟ ಆಗುತ್ತೆ. ಸೊ ಇಲ್ಲಿ ನಾನು ಹೇಳೋ ವಿಡಿಯೋದಲ್ಲೂ ಮಾಹಿತಿ ಒಂದೇ ಇರುತ್ತೆ, ಬೇರೆಯವ್ರು ಹೇಳೋ ವಿಡಿಯೋದಲ್ಲೂ ಮಾಹಿತಿ ಒಂದೇ ಇರುತ್ತೆ, ಬಟ್ ನೀವು ಅರ್ಥೈಸ್ಕೊಳ್ಳೋ ರೀತಿ ಚೇಂಜಸ್ ಇರುತ್ತೆ. ಜೊತೆಗೆ ನೀವು ಅರ್ಥ ಮಾಡ್ಕೊಳ್ಳುವಂಥ ರೀತಿ ಬೇರೆ ಇರುತ್ತೆ. ಒಳ್ಳೆಯ ರೀತಿಯಲ್ಲಿ ನೋಡಿದ್ರೆ ಎಲ್ಲದೂ ಕೂಡ ಒಳ್ಳೆಯದಾಗೆ ಕಾಣುತ್ತೆ, ಕೆಟ್ಟದ ರೀತಿಯಲ್ಲಿ ನೋಡಿದ್ರೆ ಯಾರೇ ಏನು ಮಾಡಿದ್ರು ಅದು ಕೆಟ್ಟದಾಗೆ ಕಾಣುತ್ತೆ. ನಿಮ್ಮಲ್ಲಿ ಒಳ್ಳೆ ಬುದ್ಧಿಯನ್ನು ಬೆಳೆಸ್ಕೊಳ್ಳಿ ಅಂತ ಹೇಳ್ತೀನಿ. ಯಾರು ಈ ಥರ ಕಮೆಂಟ್ ಪಾಸ್ ಮಾಡ್ತಾರೋ ಅವರಿಗೆ ಸ್ನೇಹಿತರೆ ನಾನು ಹೇಳ್ತಾ ಇರೋದು. ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಆದರೆ ಯಾರೆಲ್ಲ ನೋಡಿ ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ ತುಂಬ ಜನ ಕೇಳ್ತಾ ಇದ್ದೀರಾ. ಸರ್ ನೀವು ಕೇಳ್ತಾ ಇರೋದು ಖಂಡಿತ ನಿಜ ಇದೆ. ಸುಕನ್ಯಾ ಸಮೃದ್ಧಿ ಯೋಜನೆ ಅನ್ನೋದು ತುಂಬ ದೊಡ್ಡ ಯೋಜನೆ. ಇದು ಕೇಂದ್ರದಿಂದ ಬಂದಿರುವಂಥ ಒಂದು ಯೋಜನೆ. ಈ ಯೋಜನೆ ಅಡಿಯಲ್ಲಿ ಯಾರು ಹೆಣ್ಮಕ್ಳಿರ್ತಾರೆ ಅವರು ಹೋಗಿ ಯೋಜನೆ ಅಡಿಯಲ್ಲಿ ಒಂದು ಯೋಜನೆಗೆ ಹಣವನ್ನು ಕಟ್ಬೋದು. ಎಲ್ಲಿ ಕಟ್ಬೋದು ಅಂದರೆ ನೀವು ಪೋಸ್ಟ್ ಆಫೀಸಲ್ಲಿ ಹೋಗಿ ಕಟ್ಬೋದು. ತಿಂಗಳಿಗೆ ನೀವು ಒಂದು ಮಗುವಿನ ಹೆಸರಲ್ಲಿ 500 ರೂಪಾಯಿ ಸೇವಿಂಗ್ಸ್ ಮಾಡ್ತಿರೋ, 5,000 ರೂಪಾಯಿ ಮಾಡ್ತಿರೋ, ಅಥವಾ 10,000 ಮಾಡಿಸ್ತಿರೋ, ಅದ್ರ ನಿಮ್ಮ ಮೇಲೆ ಡಿಪೆಂಡು. ನಿಮ್ಗೆ 500 ರೂಪಾಯಿ ಇದ್ದರೆ ಈ ತಿಂಗಳು 500 ರೂಪಾಯಿ ಕಟ್ಬೋದು, ಅಥವಾ ಮುಂದಿನ ತಿಂಗಳು 10,000 ಇದೆ ಅಂದರೆ 10,000 ಕಟ್ಬೋದು. ಇದೆಲ್ಲ ಕಟ್ಟಿದ ಮೇಲೆ ಅವರಿಗೆ 18 ವರ್ಷ ಆದ ಮೇಲೆ ಅವರಿಗೆ ಮೆಚುರಿಟಿ ಅಮೌಂಟ್ ಅಂತ ಬರುತ್ತೆ. ಆ ಹಣಕ್ಕೆ ಇಷ್ಟು ಬಡ್ಡಿಯನ್ನು ಸೇರಿಸಿ ಹಾಗೆಯೇ ಕೇಂದ್ರದಿಂದ ಬರುವಂಥ ಹಣವನ್ನು ಸೇರಿಸಿ ಒಟ್ಟಾರೆಯಾಗಿ ಕೊಡೋದೇ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ. ಈ ಯೋಜನೆಯಲ್ಲಿ ಸಾಕಷ್ಟು ಜನ ಹೆಣ್ಣು ಮಕ್ಕಳಿಗೆ ಒಂದು ಸುಲಭವಾದ ಸೌಲಭ್ಯವನ್ನು ಕೊಡ್ತಾ ಇದೆ ಕೇಂದ್ರ ಸರ್ಕಾರ. ಪ್ರತಿಯೊಬ್ಬರು ಕೂಡ ಹೋಗಿ ಈ ಯೋಜನೆಯಲ್ಲಿ ನೀವು ಕೂಡ ಪಾಲ್ಗೊಳ್ಬೋದು. ಅಂದರೆ ಎಷ್ಟು ವರ್ಷದೊಳಗೆ ಅನ್ನೋದು ಇರುತ್ತೆ. ನಿಮ್ಮ ಮಗು ಇಂದೀಗ 1 ವರ್ಷ ಆಗಿರ್ಬೋದು, 10 ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗೆ ಇದು ಬರುವಂಥದ್ದು ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ. ದಯವಿಟ್ಟು ನಿಮ್ಗೇನಾದ್ರು ಇಂಟ್ರೆಸ್ಟ್ ಇದ್ದರೆ ನಿಮ್ಮ ಹತ್ತಿರದಲ್ಲಿರುವಂಥ ಪೋಸ್ಟ್ ಆಫೀಸ್ಗೆ ಹೋಗಿ ವಿಚಾರಿಸಿ ಈ ಸುಕನ್ಯಾ ಸಮೃದ್ಧಿ ಯೋಜನೆಗೆ ನಿಮ್ಮ ಮಗುವನ್ನು ನೋಂದಾಯಿಸ್ಕೊಳ್ಳಿ. ತುಂಬಾ ಒಳ್ಳೆಯ ಸ್ಕೀಮು. ಇದರಲ್ಲೂ ಕೂಡ ಇದನ್ನು ಮೋದಿಜಿ ಅವರು ತಂದಿರೋದು ತುಂಬಾ ಒಂದು ಒಳ್ಳೆಯ ಯೋಚನೆಯಿಂದ ತಂದಿದ್ದಾರೆ. ನಿಮಗೆ ಖಂಡಿತ ಹೆಲ್ಪ್ಫುಲ್ ಆಗುತ್ತೆ. ಸೊ ದಯವಿಟ್ಟು ನೀವು ಕೂಡ ನಿಮ್ಮ ಮಗುವಿಗೆ ಏನಾದ್ರು ಒಂದು ಒಳ್ಳೆಯ ಯೋಜನೆಯನ್ನು ಮಾಡಿಸ್ಬೇಕು ಅಥವಾ ಒಳ್ಳೆ ಸ್ಕೀಮನ್ನು ಹಾಕಬೇಕು ಅಂತಿದ್ರೆ ತಪ್ಪದೆ ಹೋಗಿ ಸುಕನ್ಯಾ ಸಮೃದ್ಧಿ ಯೋಜನೆಗೆ ನೀವು ಕೂಡ ನಿಮ್ಮ ಮಗುವಿನ ಹೆಸರನ್ನು ನೋಂದಾಯಿಸ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅಕೌಂಟು ದಯವಿಟ್ಟು ಹೊಸದಾಗಿ ಲಿಂಕನ್ನು ಮಾಡಿದ್ದೀನಿ, ದಯವಿಟ್ಟು ಹೋಗಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.